ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಡೇಂಜರ್ ಹೆಂಡತಿ, ಪಾಪದ ಗಂಡ. ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಸಾಂಸಾರಿಕ ಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತಿದೆ. ಇದಕ್ಕೆ ಉತ್ತಮ ಸಾಕ್ಷ್ಯ ಸಿಕ್ಕಿದೆ. ಒಂದು ಮದುವೆಯಾಗಿದ್ದ ಯುವತಿ 15 ವರ್ಷಗಳ ಹಿಂದೆ ಮೊದಲ ಗಂಡನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆಯಾಗಿದ್ಲು. ಇವರಿಗೆ 12 ವರ್ಷದ ಮಗನಿದ್ದಾನೆ. ಆದರೆ ರೀಲ್ಸ್ ಹುಚ್ಚಿಗೆ ಬಿದ್ದ ಆಗರತಿ ಪೊಲೀಸಪ್ಪನ ಜೊತೆ ಎಸ್ಕೇಪ್ ಆಗಿದ್ದಾಳೆ ಅನ್ನೋದು ಗಂಡನ ಆರೋಪ. ಆದರೆ ಹೆಂಡತಿ ಹೇಳೋದೇ ಬೇರೆ. ಏನಿದು ಸಂಸಾರದ ಗಲಾಟೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹೀಗೆ ರವಿಚಂದ್ರನ್ ಹಾಡುಗಳಿಗೆ ರೀಲ್ಸ್ ಮಾಡುತ್ತಿರೋ ಈ ಜೋಡಿಯ ಹೆಸರು ಮೋನಿಕಾ ಮತ್ತು ರಾಘವೇಂದ್ರ ಅಂತ. ಇಷ್ಟು ಕ್ಲೋಸ್ ಆಗಿ ರೀಲ್ಸ್ ಮಾಡ್ತಿದ್ದಾರೆ ಅಂದ್ರೆ ಇವರೇನು ಗಂಡ ಹೆಂಡತಿ ಏನೂ ಅಲ್ಲ. ಇವರ ಕತೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಮೋನಿಕಾ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋ ಮಾಟಗಾತಿ ಈ ಮೋನಿಕಾ. ಈಕೆಯ ರೀಲ್ಸ್ ಹುಚ್ಚಿಗೆ ಒಂದು ಸಂಸಾರ ಬೀದಿಗೆ ಬಿದ್ದಿದೆ. ಸಂಸಾರದ ಗುಟ್ಟು ರಟ್ಟಾಗಿದೆ. ಮೊದಲ ಗಂಡನಿಗೆ ಕೈಕೊಟ್ಲು, ಪ್ರೀತಿಸಿದವನ ಕೈ ಹಿಡಿದ್ಲು. 13 ವರ್ಷಗಳ ಹಿಂದೆ ಮದುವೆ, ಇದ್ದಾನೆ 12 ವರ್ಷದ ಮಗ. ಮೈಸೂರು ಮೂಲದ ಮೋನಿಕಾ ಸುಮಾರು ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬನ ಜೊತೆ ಮದುವೆಯಾಗಿದ್ಲ. ಆದರೆ ಆ ಮದುವೆ ಈಕೆಗೆ ಇಷ್ಟವಿರಲಿಲ್ವಂತೆ. ಕೊನೆಗೆ ತಾನು ಪ್ರೀತಿಸಿದ್ದ ಮಂಜುನಾಥ್ ಅನ್ನೋನ ಕೈ ಹಿಡಿದಿದ್ಲ. ಸುಮಾರು 13 ವರ್ಷಗಳ ಹಿಂದೆ ಮಂಜುನಾಥ್ ಮತ್ತು ಮೋನಿಕಾ ಪ್ರೀತಿಸಿ ಮದುವೆಯಾಗಿದ್ರು. ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ 12 ವರ್ಷದ ಮಗನಿದ್ದಾನೆ. ಹೀಗೆ 13 ವರ್ಷಗಳ ಹಿಂದೆ ಮಂಜುನಾಥನ ಜೊತೆ ಮದುವೆಯಾಗಿದ್ದ ಮೋನಿಕಾ ಎಷ್ಟು ವರ್ಷ ಆತನ ಜೊತೆಗೆ ಉತ್ತಮವಾಗಿ ಸಂಸಾರ ಮಾಡಿಕೊಂಡು ಸುಖವಾಗಿದ್ಲ. ಆದರೆ ಇನ್ಸ್ಟಾಗ್ರಾಂನಲ್ಲಿ ಅಕೌಂಟ್ ತೆರೆದಿದ್ದು ಈಕೆಯ ತಲೆಗೆ ರೀಲ್ಸ್ ಹುಚ್ಚು ಹತ್ತಿಬಿಟ್ಟಿತ್ತು. ಅಲ್ಲಿಂದ ಇವರ ಸಂಬಂಧದಲ್ಲಿ ಬಿರುಕು ಮೂಡಲು ಶುರುವಾಗಿತ್ತು. ಜುಲೈನಲ್ಲಿ ಇನ್ಸ್ಟಾಗ್ರಾಂ ಮೂಲಕ ಪೊಲೀಸಪ್ಪನ ಪರಿಚಯ. ಇನ್ಸ್ಟಾದಲ್ಲಿ ಫುಲ್ ರೀಲ್ಸ್. ತಿಂಗಳ ಬಳಿಕ ಆಗಿದ್ಲು ಎಸ್ಕೇಪ್. ಇನ್ಸ್ಟಾಗ್ರಾಂನಲ್ಲಿ ಮೋನಿಕಾ ಅನ್ನೋ ಖಾತೆ ಹೊಂದಿರೋ ಈ ಭಿನ್ನಾಣಗಿತ್ತಿಗೆ HSR ಲೇಔಟ್ನಲ್ಲಿ ಹೊಯ್ಸಳ ಚಾಲಕನಾಗಿದ್ದ ರಾಘವೇಂದ್ರನ ಪರಿಚಯವಾಗಿತ್ತು. ಮೂಲತಃ ಉತ್ತರ ಕರ್ನಾಟಕದವನಾದ ರಾಘವೇಂದ್ರ ಇನ್ಸ್ಟಾಗ್ರಾಂನಲ್ಲಿ ಅಕೌಂಟ್ ಹೊಂದಿದ್ದ. ಜುಲೈನಲ್ಲಿ ಇನ್ಸ್ಟಾಗ್ರಾಂ ಮೂಲಕ ಇಬ್ಬರಿಗೂ ಪರಿಚಯವಾಗಿದೆ. ರಾಘವೇಂದ್ರ ಮೋನಿಕಾಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಬಳಿಕ ಆ ಗೆಳೆತನ ಪ್ರೀತಿಗೆ ತಿರುಗಿತ್ತು. ಹೀಗೆ ಪ್ರೀತಿಯಲ್ಲಿ ಬಿದ್ದವರು ಕೊನೆಗೆ ಆಗಸ್ಟ್ನಲ್ಲಿ ಇಬ್ಬರು ಎಸ್ಕೇಪ್ ಆಗಿದ್ರು. ಅಲ್ಲಿಯವರೆಗೆ ಗಂಡ ಮಂಜುನಾಥನಿಗೆ ಇವರಿಬ್ಬರ ವಿಚಾರವೇ ಗೊತ್ತಿರಲಿಲ್ಲ. ತನ್ನ ಹೆಂಡತಿ ಹೀಗೆ ತನಗೆ ಕೈಕೊಟ್ಟು ಹೋಗಬಹುದು ಅನ್ನೋ ಸಣ್ಣ ಸುಳಿವು ಕೂಡ ಗಂಡ ಮಂಜುನಾಥನಿಗೆ ಇರಲಿಲ್ಲ. ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ಬಳಿಕ ಗಂಡನಿಗೆ ಎಲ್ಲ ವಿಚಾರ ಗೊತ್ತಾಗಿದೆ. ಯಾಕೆ ಅಳ್ತಾ ಇದ್ರು ಅಂತ ಕೇಳಿದ್ಕೆ ನೀನು ಯಾಕೆ ಅಂತ ಕೇಳಿದ್ರು. ನೀನು ಎಂತ ಕೇಳ್ತಿದ್ಯಾ ಅಂತ ಕೇಳಿದ್ರು. ಸೊ ನಾನು ಅದಕ್ಕೆ ಸುಮ್ಮನಾಗೋದೆ. ಊಟ ಹಾಕ್ಕೊಡ್ತಿದ್ರು, ಅಳ್ತಿದ್ರು. ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ಕೊಂಡು ಏನೂ ಮಾತಾಡಲಿಲ್ಲ. ಇಷ್ಟಾರ ಇರ್ತೀನಿ ಇಲ್ಲ ಹೋಯ್ತೀನಿ ಅಂತಂದ್ರು. ನಿಮ್ಮ ಇಷ್ಟ ಅಂತಂದೆ. ಅವತ್ತೊಂದು ದಿನ ಮನೆ ಬಿಟ್ಟು ಹೋಗಿ ಮಾರನೇ ದಿನ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ, ನಾನು ಸ್ವಇಚ್ಛೆಯಿಂದ ನನ್ನ ಜೀವನ ರೂಪಿಸ್ಕೋತೀನಿ ಅಂತ. ನನಗೆ ಸ್ಟೇಷನಿಂದ ಫೋನ್ ಬಂತು. ನಾನು ಹೋದೆ ಸ್ಟೇಷನ್ಗೆ ಹೋಗ್ಬಿಟ್ಟು ಕೇಳಿದ್ಕೆ ಅವ್ರು ಇಷ್ಟ ಬಂದಂಗೆ ಹೋಯ್ತಾರಂತಪ್ಪ, ಬಿಟ್ಬಿಡು ಅಂತಂದರು. ನಾನು ಅವಾಗ ಏನು ಮಾತಾಡಲಿಲ್ಲ. ಯಾಕೆಂದ್ರೆ ಮಗು ಅವ್ರ ಜೊತೆ ಹೋಗಿದ್ದಿದ್ದು ಮಗು ನನ್ನ ಹತ್ರ ವಾಪಸ್ ಬಂದ್ಬಿಡ್ತು. ಇಲ್ಲ ನಾನು ಡ್ಯಾಡಿ ಜೊತೆ ಇರ್ತೀನಿ ಅಂದ್ಬಿಟ್ಟು.
ಬಂದಾಗಿ 3 ದಿನದವರೆಗೂ ನಾನು ಊರಿಗೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಇವರು ಊರಿಗೋಗಿಲ್ಲ, ಇನ್ನೊಬ್ಬರ ಜೊತೆ ಅಫೇರ್ ಮಾಡಿಕೊಂಡು ರಾಘವೇಂದ್ರ ಅನ್ನೋರ ಜೊತೆ ಹೋಗಿದ್ದಾರೆ. ಅವ್ರು ರಾಘವೇಂದ್ರ ಅವ್ರು ಬಂದು HSR ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಡ್ರೈವರ್ ಆಗಿದ್ದಾರೆ. ಸೊ ಅವ್ರ ಜೊತೆ ಹೋಗಿದ್ದಾರೆ. ಮದುವೆಯಾಗಿದ್ರೂ ನಿಲ್ಲದ ಪೊಲೀಸಪ್ಪನ ಪೋಲಿಯಾಟ. ಪರಸ್ತ್ರೀ ಮೇಲೆ ಕಣ್ಣು, ಮಹಿಳೆ ಮಗನಿಗೆ ಹಾಕಿದ್ನ ಬೆದರಿಕೆ. ಇಲ್ಲಿ ಇನ್ನೊಂದು ವಿಚಾರ, ಇದೇ ಈ ರಾಘವೇಂದ್ರ ಇದ್ದಾನಲ್ಲ, ಇವನಿಗೂ ಈಗಾಗಲೇ ಮದುವೆಯಾಗಿದೆ, ಮಕ್ಕಳು ಕೂಡ ಇದ್ದಾರ. ಎಷ್ಟಾದರೂ ಪೊಲೀಸಪ್ಪನ ಪೋಲಿಯಾಟ ಮಾತ್ರ ನಿಂತಿಲ್ಲ. ಮದುವೆಯಾಗಿ ಮಕ್ಕಳಿದ್ರೂ ಪರಸ್ತ್ರೀ ಮೇಲೆ ಕಣ್ಣು ಹಾಕಿದ್ದ. ಆಗಸ್ಟ್ 17, 2025ರಂದು ಮೋನಿಕಾ ಮಗನನ್ನ ಕರೆದುಕೊಂಡು ಬೆಂಗಳೂರಿನ ಲುಲ್ಲು ಮಾಲ್ಗೆ ಹೋಗಿದ್ಲು. ಅಲ್ಲಿಗೆ ಬಂದ ರಾಘವೇಂದ್ರ ಆಕೆಯ ಜೊತೆ ಬೇಕಾದ ಹಾಗೆ ಸುತ್ತಿದ್ದಾನೆ. ಇದನ್ನೆಲ್ಲ ಆಕೆಯ ಮಗ ನೋಡಿದ ಅನ್ನೋ ಕಾರಣಕ್ಕೆ ಇದನ್ನೇನಾದರೂ ನಿನ್ನ ತಂದೆಗೆ ತಿಳಿಸಿದ್ರೆ ನಿನ್ನನ್ನ ಕೊಂದು ಹಾಕುತ್ತೇನೆ ಅಂತ ಬೆದರಿಕೆ ಹಾಕಿದ್ದ ಅಂತ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಆಗಸ್ಟ್ 17ನೇ ತಾರೀಕು ಮಗುನ ಕರ್ಕೊಂಡು ಇವರು ಲೂಲು ಮಾಲ್ಗೆ ಹೋಗ್ತೀನಿ ಅಂತಂದರು. ನಾನೇ ಅವಾಗ ಕಾಸು ಕೊಟ್ಟು ಕಳಿಸಿದ್ದೀನಿ. ರಾಘವೇಂದ್ರ ಅನ್ನೋರು ಬಂದು ಅವ್ರ ಜೊತೆ ಅಲ್ಲಿದ್ದು ಮಗು ಜೊತೆ ಗೇಮ್ಸ್ ಎಲ್ಲ ಆಟಾಡಿ ಪಾರ್ಕಿಂಗ್ ಲಾಟಿಗೆ ಬಂದು ಮಗುಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಏನಂತ, ಇದನ್ನೇನಾರು ನಿಮ್ಮ ಅಪ್ಪಂಗೆ ಹೇಳಿದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ, ನಾನು ಕ್ರೈಮ್ ಪೊಲೀಸ್ ಯಾರೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮೊಬೈಲ್ ಕಾಲ್ ಲಿಸ್ಟ್ ತೆಗೆಸಿದಾಗ ಬಯಲಾಯಿತು ಸತ್ಯ. ಗಂಟೆಗಟ್ಟಲೆ ಪೊಲೀಸಪ್ಪನ ಜೊತೆ ಮೋನಿಕಾ ಸರಸ ಸಲ್ಲಾಪ. ಯಾವಾಗ ಪತ್ನಿಯ ಸಂಬಂಧದ ಬಗ್ಗೆ ಗೊತ್ತಾಯ್ತು, ಮಂಜುನಾಥನಿಗೆ ಹೆಂಡತಿ ನನಗೆ ಹೀಗೆ ಮಾಡಿ ಹೋಗಿದ್ದಾಳೆ ಅನ್ನೋ ಕೊರಗು ಕಾಡೋಕೆ ಶುರುವಾಯಿತು. ಕೊನೆಗೆ ತನ್ನದೇ ಹೆಸರಿನಲ್ಲಿದ್ದ ಸಿಮ್ ಕಾಲ್ ಲಿಸ್ಟ್ ತೆಗೆಸಿದಾಗ ಮೋನಿಕಾಳ ಅಸಲಿಯತ್ತು ಬಯಲಾಗಿತ್ತು. ಕೊನೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ತೆರೆದು ನೋಡಿದ ಮೇಲೆ ತನ್ನ ಹೆಂಡತಿಯ ಪುರಾಣವೆಲ್ಲ ಮಂಜುನಾಥನಿಗೆ ಗೊತ್ತಾಗಿತ್ತು. ಇಬ್ಬರಿಗೂ ಪರಿಚಯವಾದ ಬಳಿಕ ಗಂಟೆಗಟ್ಟಲೆ ಪೊಲೀಸಪ್ಪ ಮೋನಿಕಾ ಜೊತೆ ಸರಸ ಸಲ್ಲಾಪ ನಡೆಸಿದ್ದ ಅನ್ನೋದು ಗೊತ್ತಾಗಿತ್ತು. ಪೊಲೀಸಪ್ಪನ ರಂಪಾಟ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಹೀಗಾಗಿ ಆತನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಇಷ್ಟು ಶಿಕ್ಷೆ ಕೊಟ್ಟರೆ ಸಾಕಾ ಅಂತ ಮಂಜುನಾಥ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಇನ್ನು 3 ತಿಂಗಳಲ್ಲಿ ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ಆಮೇಲೆ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದಂತೆ. ಕಾಲ್ ಡೀಟೇಲ್ಸ್ ತೆಗೆದ್ರೆ ಬರೀ ರಾಘವೇಂದ್ರ ಅವ್ರದ್ದೇ ಇದೆ. ಅವ್ರಿಗೆ ಹೆಂಗೆ ಪರಿಚಯ ಅಂತ ಹುಡ್ಕೊಂಡು ಹೋದರೆ ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು ಇವರು. ಅದು ಸೊ ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ಇನ್ಸ್ಟಾ ಐಡಿದು ಪಾಸ್ವರ್ಡು ನನಗೆ ಗೊತ್ತಿತ್ತು. ಅದರಲ್ಲಿ ಓಪನ್ ಮಾಡಿದ್ರೆ ಅವ್ರದ್ದು ಕಾನ್ವಕೇಶನ್ ಇದೆ. ಇವ್ರು ನನಗೆ ಬೈದಿದ್ದಾರೆ ರಾಘವೇಂದ್ರ ಅನ್ನೋರು. ಅದರಲ್ಲಿ ಇದೆಲ್ಲ ಮುಗಿಸಾದ್ಮೇಲೆ ಇವಾಗ ಕರೆಸಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇನ್ಸ್ಟಾದಲ್ಲಿ 2 ಮಂತ್ಸ್ ಅವ್ರು ಕಾಲ್ ಡೀಟೇಲ್ಸ್ ತೆಗೆದ್ರೆ 2 ಮಂತ್ಸಲ್ಲಿ ಅವ್ರ ಹತ್ರ 11 ಗಂಟೆ 12 ಗಂಟೆಗೆಲ್ಲ ಮಾತಾಡಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಮಾತಾಡಿದ್ದಾರೆ. ಒಬ್ಬ ಪೊಲೀಸ್ ಇಲಾಖೆಯಲ್ಲಿರೋನು ಯಾರು ಸರ್ ರೈಟ್ಸ್ ಕೊಟ್ರಿ ಅವ್ರಿಗೆ? ಕಂಡೋರು ಹೆಣ್ಮಕ್ಳ ಜೊತೆ ಮಾತಾಡೋಂಗೆ ಏನಿಲ್ಲ ಸರ್. ನನಗೆ ನ್ಯಾಯ ಬೇಕು ಸರ್. ಇವಾಗ 3 ತಿಂಗಳು ಸಸ್ಪೆಂಡ್ ಆಗಿ ತಿರ್ಗಿ 4ನೇ ತಿಂಗಳಿಂದ ಅವರು ಡ್ಯೂಟಿಗೆ ಬಂದರು ಅಂದರೆ ಸೊ ಇಷ್ಟೇನಾ ಸರ್ ಜೀವನ ಅನ್ನೋದು? ಸಸ್ಪೆಂಡ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಿಕ್ಕಿದ್ದು ಏನು ಬೇಕಾದ್ರೂ ಮಾಡ್ಬೋದಾ? 3 ತಿಂಗಳು ಸಸ್ಪೆಂಡ್ ಅಷ್ಟೇ ಅಲ್ವಾ ಸರ್ ಆಗೋದಿದು? ಇಲ್ಲ ಸರ್, ಸಸ್ಪೆಂಡ್ ಆಗಿ ಎಷ್ಟು 13ನೇ ತಾರೀಕು 11ನೇ ತಿಂಗಳು ಸಸ್ಪೆಂಡ್ ಆಗಿರೋದು. 21ನೇ ತಾರೀಕು ಇಬ್ಬರು ಜೊತೆಲಿ ರೀಲ್ಸ್ ಮಾಡಾಕಿದ್ದಾರೆ. ಅಧಿಕಾರಿ ಅನ್ನೋದು ಭಯ ಇಲ್ಲ, ಅಧಿಕಾರತ್ವ ಅನ್ನೋದಕ್ಕೂ ಭಯ ಇಲ್ವಾ? ಇದು ಒಬ್ಬ ಕಾನೂನು ಇಲಾಖೆಯಲ್ಲಿರೋ ನೀವೆಲ್ಲ ಮಾಡ್ಬೋದಾ? ಇಲ್ಲ ಸರ್, ಅದೆಲ್ಲ ನನಗೇನು ಗೊತ್ತಿಲ್ಲ, ನಾನೇನು ಕೇಳಿಲ್ಲ ಸರ್ ಅದ್ರ ಬಗ್ಗೆ. ನಾನು ಜೊತೆಲೇ ಇದ್ದಾರೆ ಸರ್. ರೀಲ್ಸ್ ಎಲ್ಲ ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ನಾನು ಇಬ್ಬರು ಜೊತೆಲೇ ಇದ್ದಾರೆ. ಜೊತೆಲೇ ರೀಲ್ಸ್ ಮಾಡ್ತಿದ್ದಾರಲ್ಲ ಸರ್. 5 ರೀಲ್ಸ್ ಮಾಡಿದ್ದಾರೆ ಜೊತೆಲಿ. ಅವನಿಗೂ ಮದುವೆಯಾಗಿ ಮಕ್ಕಳಿದೆ ಸರ್. ಅವನಿಗೆ 2 ಮಕ್ಕಳಿದೆ ಮದುವೆಯಾಗಿ. ಮಂಜುನಾಥನ ವಿರುದ್ಧ ಆರೋಪ ಮಾಡಿದ ಮೋನಿಕಾ, ಅವನು ಗಂಡನೇ ಅಲ್ಲ, ಹಣ ಆಭರಣ ಎಲ್ಲವೂ ನನ್ನದು. ಒಂದೆಡೆ ಮಂಜುನಾಥ್ ಹೀಗೆ ಮೋನಿಕಾ ಮತ್ತು ರಾಘವೇಂದ್ರ ವಿರುದ್ಧ ಆರೋಪ ಮಾಡಿದ್ರೆ, ಅತ್ತ ಚಂದ್ರ ಲೇಔಟ್ ಠಾಣೆಗೆ ಬಂದಿದ್ದ ಮೋನಿಕಾ ಮಂಜುನಾಥನ ವಿರುದ್ಧವೇ ಆರೋಪ ಮಾಡಿದ್ದಾಳೆ. ನನ್ನ ಗಂಡ ಗಂಡಸೇ ಅಲ್ಲ, ಅವನು ಮದುವೆಯಾದ ದಿನದಿಂದಲೂ ನನ್ನನ್ನು ಹೆದರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಮದುವೆಯಾದ 2 ವರ್ಷಕ್ಕೆ ಗಂಡನ ಕಿರುಕುಳ ತಾಳಲಾರದೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ನೀಡಿದ್ದೆ. ಅಲ್ಲಿ ರಾಜಿ ಸಂಧಾನ ಮಾಡಿ ಕಳಿಸಿದ್ರು. ನಾನು ಆತನ ಮನೆಯಿಂದ ಏನನ್ನೂ ಕದ್ದು ತಂದಿಲ್ಲ. ಮನೆಯಲ್ಲಿದ್ದ ನನ್ನ ಆಭರಣ ಮತ್ತು ಹಣ ನಾನು ತೆಗೆದುಕೊಂಡು ಬಂದಿದ್ದೇನೆ ಅಂತ ಆರೋಪ ಮಾಡಿದ್ದಾರೆ. 3 ವರ್ಷದಿಂದ ಮದುವೆ ಆಗಿದ್ದೆ. ಅದು ನನಗೆ ಫಸ್ಟ್ ಒಂದ್ಸಲ ಇದಾಗಿತ್ತು. ಅದನ್ನು ಇವನೇ ಹಾಳು ಮಾಡಿ ಕೊಲೆ ಬೆದರಿಕೆ ಹಾಕಿ ಕರ್ಕೊಂಡು ಬಂದಿದ್ದ ಇವನು. ನಾನು ಸ್ವಇಚ್ಛೆಯಿಂದ ಇವನ್ನ ಮದುವೆ ಆಗಿದ್ದಂತೂ ಇಲ್ಲ. ಇವನು ಕರ್ಕೊಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗಲೂ ಇದೇ ಥರ ದೌರ್ಜನ್ಯ ಮಾಡ್ತಿದ್ದ.
ಆವಾಗ ಇವ್ರದ್ದು ಸ್ವಂತ ಮನೆ ಎಲ್ಲನೂ ಇತ್ತು. ನಾನು ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದರೂ ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲರಿಗೂ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇವನು ಸತ್ಯ. ಯಾಕಂದರೆ ಇವತ್ತಿನ ದಿನ ಇವನು ಮೀಡಿಯಾದವ್ರಿಗೆ ಪ್ರೆಸ್ಗೆಲ್ಲ ಕೊಟ್ಬಿಡ್ತು ಅಂತಂದರೆ ಏನಾಯಿತು ಕಾನೂನು ಮುಖಾಂತರವಾಗಿ ಬಗೆಹರಿಸ್ಕೊತೀನಿ ಅಂತ ಹೇಳಿದೆ. ನಾನಿದೆ 30ನೇ ತಾರೀಕು 3 ತಿಂಗಳಿಂದ ನಾನು ಒಂಟಿಯಾಗಿ ಧರ್ಮಪುರಿನಲ್ಲಿದ್ದೆ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಮೂಲಕ ಇವನು ಕೊಲೆ ಬೆದರಿಕೆ ಹಾಕೋದ್ರು. ಮತ್ತು ಇದಕ್ಕೆ ಪವಿತ್ರ, ಜ್ಯೋತಿ ಇವರೆಲ್ಲನೂ ಸೇರಿ ಕೊಲೆ ಬೆದರಿಕೆಗಳು ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಕರೆ ಮಾಡ್ತಾಯಿದ್ರು ನಮಗೆ. ನಾನು ಅದರಿಂದ ಏನಾಯಿತು ಇವನಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಇತ್ತು. ನಮ್ಮ ತಂದೆ ಮನೆಯಲ್ಲಿ ಈಗ ಒಂದು 3 ವರ್ಷದ ಹಿಂದೆ 30-40 3 ಸೈಟ್ ಕೊಟ್ಟಿದ್ರು. ಇವನಿಗೆ ಎನಿ ಟೈಮ್ ಆನ್ಲೈನ್ ಗ್ಯಾಮ್ಲಿಂಗು ಚಟ ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಇವನಿಗೆ ಸಿಗರೇಟಿಂದ ಹಿಡಿದು ಪ್ರತಿಯೊಂದು ನಾನು ತಂದ್ಕೊಡ್ಬೇಕು, ಒಂದು ಹೆಣ್ಣಾಗಿ ಇವನು ತಂದೆಗೂ ಅಷ್ಟೇ ನಾನು ತಂದ್ಕೊಡ್ಬೇಕು. ಅದು ಇವನು ದುಡಿಯೋಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ನೀನು ಏನಾದರೂ ಮಾಡ್ಕೊ ಪರವಾಗಿಲ್ಲ, ನಾನು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಇರ್ತೀನಿ, ನೀನು ಹೋಗು, ನೀನೇನು ಬೇಕಾದರೂ ಮಾಡ್ಕೊಂಬಂದು ಕೊಡು, ಅಂಥದ್ದು ಮಾಡಬಾರ್ದಿರಂಥ ತಪ್ಪು ನಾನು ಏನು ಮಾಡಿಲ್ಲ. ಹೌದು, ನೀನು ಗಂಡನಾಗಿ ಸರಿಯಾಗಿದ್ದರೆ ನಾನು ಯಾಕೆ ಇವತ್ತಿನ ದಿನ ಸಮಾಜದಲ್ಲಿ ತಪ್ಪು ಮಾಡ್ತಾ ಇದ್ದೆ? ನನಗೆ ನ್ಯಾಯ ಕೊಡಿಸೋರು ಯಾರು? ಇವತ್ತಿನ ನೀನು ಸರಿಯಾಗಿರ್ಬೇಕಿತ್ತು, ಗಂಡ ಆದವನು ನೀನು ಕರೆಕ್ಟಾಗಿತ್ತು ಅಂತಂದಿದ್ರೆ ನಾನು ಈ ತಪ್ಪು ಮಾಡ್ತಾ ಇರಲಿಲ್ಲ. ನೀನು ಯಾವ ವಿಷಯದಲ್ಲಿ ಹೋಗ್ಲಿ, ನಿನ್ನ ಜೊತೆ ಒಂದು ಸಂತೋಷವಾಗಿ ಒಂದು ತಿನ್ನಿಸ್ತಾ ಇರೋದು, ಒಂದು ಸ್ವೀಟು ಹಣ್ಣು ಹಂಪಲು ತಿನ್ನೋ ಹೆಂಡತಿ ಆದವಳು ನನಗೂ ಆಸೆ ಅನ್ನೋದಿರುತ್ತೆ. ಇವನು ಬರೀ ಮನೆಯಲ್ಲಿ ಶೋ ಕೂತ್ಕೊ, ಇವ್ನಿಗೆ ಐರನ್ ಬಟ್ಟೆ, ಇವ್ನಿಗೆ ಸಿಗರೇಟು, ಇವನಿಗೆ ಇವ್ರ ಅಪ್ಪನಿಗೆ ಎಲ್ಲರಿಗೂ ತಂದ್ಕೊಡ್ಬೇಕು. ಎಷ್ಟು ದಿನ ಅಂತ ನಾನು ಸಹಿಸಬೇಕು? ಇರೋದೊಂದು 3 ಸೈಟ್ ಐತೆ ಸರ್, 30-40 ನಮ್ಮ ತಾಯಿ ಮನೇಲಿ ಕೊಟ್ಟವ್ರೆ. ಆ ಸೈಟಿಗೋಸ್ಕರ ಇವನು ಸೈನ್ ಹಾಕು ಅಂತ ಅಂದ್ಬಿಟ್ಟು ನಾನು ಬರೋ ದಿನನೂ ಕೈಯೆಲ್ಲ ರಕ್ತ ಎಪ್ಪುಗಟ್ಟಂಗೆ. ಸಂಸಾರ ಹಾಳು ಮಾಡಿದ್ದು ಪ್ರಜ್ವಲ್ ಎಂದ ಮೋನಿಕಾ. ಮಂಜುನಾಥ್ ಸ್ನೇಹಿತ ಪ್ರಜ್ವಲ್ ವಿರುದ್ಧ ಆರೋಪ. ಇವರ ಪುರಾಣ ಎಲ್ಲ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಹೀಗಾಗಿ ಪೊಲೀಸರು ಇವರಿಂದ ಹೇಳಿಕೆ ಪಡೆದುಕೊಳ್ಳಲು ಮೋನಿಕಾರನ್ನ ಠಾಣೆಗೆ ಕರೆಸಿದ್ರು. ಈ ವೇಳೆ ಮೋನಿಕಾ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಅಲ್ಲದೆ ನನ್ನ ಸಂಸಾರ ಹಾಳು ಮಾಡಲು ನನ್ನ ಗಂಡನ ಸ್ನೇಹಿತ ಪ್ರಜ್ವಲ್ ಅಂತ ಪ್ರಜ್ವಲ್ ವ್ಯಕ್ತಿಯ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ನನ್ನ ಗಂಡ ಸ್ವಂತ ಮನೆ ಮಾಡೋಕೆ ಕೂಡ ಪ್ರಜ್ವಲ್ ಕಾರಣ ಅಂತ ಮೋನಿಕಾ ಆರೋಪಿಸಿದ್ದಾರೆ. ಪ್ರಜ್ವಲ್ ಅನ್ನೋರು ಇದು ಮಾಡಿದ್ರು. ಪ್ರಜ್ವಲ್ ಅನ್ನೋರಿಗೆ ಅವತ್ತಿನ ದಿನನೂ ಅಷ್ಟೇ ಅವ್ರ ಸ್ವಂತ ಮನೆಯೆಲ್ಲ ಕಳಿಯೋಕೆ ಪ್ರಜ್ವಲ್ಲೇ ಕಾರಣ. ಇವತ್ತು ಹೇಳ್ತೀರಿ ಪ್ರಜ್ವಲ್ಲೇ ಕಾರಣ, ನನ್ನ ಸಂಸಾರ ಹಾಳಾಗೋಕ್ಕೂ ಪ್ರಜ್ವಲ್ಲೇ ಕಾರಣ. ಅವ್ನಿಗೂ ಒಂದು ಹೆಣ್ಮಗು ಆಯ್ತು, ಇವತ್ತಿನ ದಿನ ನನಗೆ ಅನ್ಯಾಯ ಆಗಿರೋದು ಅಂತ ನಾಳೆ ದಿನ ಅವ್ರಿಗೂ ಅನ್ಯಾಯ ಆಗುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಸಂಸಾರ ಹಾಳಾಗೋಕ್ಕೆ ಅವನೇ ಹೇಳ್ಕೊಟ್ಟ ಸರ್. ಎಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಪ್ರಜ್ವಲ್ಲೇ ನನಗೆ ಹೇಳ್ಕೊಟ್ಟಿದ್ದು ಏನಂತ ಅಂದ್ಬಿಟ್ಟು, ಡೈವರ್ಸ್ ಕೊಟ್ಬಿಡು ಅವನಿಗೆ, ಇವ್ನು ಸರಿ ಇಲ್ಲ, ಡೈವರ್ಸ್ ಕೊಟ್ಬಿಟ್ಟು ನೀನು ಆರಾಮಾಗಿ ಮದುವೆ ಆಗಿ ಇರು ಅಂತ ಅಂದ್ಬಿಟ್ಟು ಪ್ರಜ್ವಲ್ಲೇ ಹೇಳ್ಕೊಟ್ಟಿದ್ದು. ನನ್ನ ಸಂಸಾರ ಹಾಳಾಗೋಕ್ಕೆ ಕಾರಣನೇ ಅವರು. ನನ್ನ ಗಂಡನಿಗೆ ನಾನು ಬೇಡವೇ ಬೇಡ ಎಂದ ಮೋನಿಕಾ. ರಾಘವೇಂದ್ರನಿಗೂ ಈ ಪ್ರಕರಣಕ್ಕೆ ಸಂಬಂಧವಿಲ್ಲ. ಮೋನಿಕಾ, ನನ್ನ ಗಂಡನಿಗೆ ದುಡ್ಡಷ್ಟೇ ಮುಖ್ಯ, ನಾನು ಅವನಿಗೆ ಬೇಡವೇ ಬೇಡ. ಇದುವರೆಗೆ ಎಲ್ಲಿಯೂ ನನ್ನ ಹೆಂಡತಿ ಬೇಕು ಅಂತ ಹೇಳಿಲ್ಲ. ಬದಲಿಗೆ 20 ಲಕ್ಷ ರೂಪಾಯಿ ಕೊಟ್ಟರೆ ನಾನು ಆಕೆಗೆ ವಿಚ್ಛೇದನ ನೀಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲದೆ ಈ ಪ್ರಕರಣಕ್ಕೂ ರಾಘವೇಂದ್ರಗೂ ಏನೂ ಸಂಬಂಧವಿಲ್ಲ. ನಾನು ಏನಿದ್ರೂ ಕಾನೂನು ಮೂಲಕ ಬಗೆಹರಿಸಿಕೊಳ್ಳುತ್ತೇನೆ ಅಂತ ಮೋನಿಕಾ ಹೇಳಿದ್ದಾಳೆ. 20 ಲಕ್ಷ ಕೊಟ್ಬಿಟ್ರೆ ಅವ್ನು ಎಲ್ಲೂ ಹೆಂಡತಿ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿಲ್ಲ. ಅವನು ಹೆಂಡತಿ ಬೇಕು ಅಂದಿದ್ರೆ ಇವತ್ತು ನಾನು ತಲೆಬಾಗಿ ಹೋಗ್ತಾ ಇದ್ದೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಇಷ್ಟು ಪಬ್ಲಿಕಲ್ಲಿ ನಾನು ಅವಮಾನ ಮಾಡಿದ್ಮೇಲೆ ನನಗಂತ ಗಂಡ ಬೇಕಾಗಿಲ್ಲ. ಇಂಥ ನಾಲ್ಕು ನನ್ನ ಮಕ್ಕಳು ಕೆಲಸ ಕಾರ್ಯಕ್ಕೆ ಹೋಗ್ದಿರೋ ನನ್ನ ಮಕ್ಕಳಿಗೆ ಹೆಂಡತಿ ಬೇಕಿಲ್ಲ, ದುಡ್ಡು ಬೇಕು. ಕೂತಿ ಜಾಗದಲ್ಲಿ ಇವ್ರಿಗೆಲ್ಲ ದುಡ್ಡು ಬೇಕು. ಇದಕ್ಕೆ ನೋಡಿ ಸರ್, ರಾಘವೇಂದ್ರ ಅವ್ರದ್ದು ಇದರಲ್ಲಿ ಏನೂ ತಪ್ಪಿಲ್ಲ. ಇಡೀ ಪಬ್ಲಿಕಲ್ಲೇ ನಾನು ಹೇಳ್ತಾ ಇದ್ದೀನಿ, ಅವ್ರು ನನಗೆ ಸಪೋರ್ಟ್ ಮಾಡಿರೋದು ಸತ್ಯ. ಅದು ಬಿಟ್ಟರೆ ನಾನು ಅವ್ರ ಹತ್ರ ಕೆಟ್ಟದಾಗಿ ಯಾವುದೇ ರೀತಿ ಏನೂ ನಡ್ಕೊಂಡಿಲ್ಲ. ಇದೇ ನಮ್ಮ ಅತ್ತೆ ಮಗ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಅವನಿಗೂ ಅಷ್ಟೇ ಪದೇ ಊರಿಗೆ ಹೋಯ್ತು ಅಂತಂದ್ರೆ ಅವನ ಮೇಲೂ ಹೇಳೋದು, ಈ ಥರ ಸಂಶಯ ಪಡ್ತಾನೆ ಇದ್ದ ಸರ್ ಯಾವಾಗ್ಲೂ. ಸರಿ, ಇವಾಗ ಏನಿದೆಯೋ ನಾನು ಕಾನೂನು ಮುಖಾಂತರವಾಗಿ ಏನಿದೆಯೋ ನಾನು ಬಗೆಹರಿಸ್ಕೋತೀನಿ. ಇದು ಮಂಜು ಮೋನಿಕಾ ರಾಘವೇಂದ್ರನ ಕಥೆಯಾದ್ರೆ, ಅತ್ತ ಚಿಕ್ಕಬಳ್ಳಾಪುರದಲ್ಲಿ ಯುವತಿಯೊಬ್ಬಳ ಜೀವನವನ್ನ ಮನೆ ಮುರುಕನೊಬ್ಬ ಹಾಳು ಮಾಡಿದ್ದಾನೆ. ಇದರಿಂದ ಯುವತಿಯ ತಾಯಿ ಅನಾರೋಗ್ಯಕ್ಕೆ ಗುರಿಯಾಗಿದ್ದಾರೆ. ಯುವತಿಯ ಜೀವನ ಹಾಳು ಮಾಡಿದ ಮನೆ ಮುರುಕನ ಮನೆಯವರು ಈಗ ಊರಿನಿಂದ ಎಸ್ಕೇಪ್ ಆಗಿದ್ದು, ತನಗೆ ನ್ಯಾಯ ಕೊಡಿಸಿ ಅಂತ ಯುವತಿ ಮನೆ ಮುರುಕನ ಮನೆ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾಳೆ.